ದೀಪ್ತಿಯಿಂದ ಪ್ರಜ್ವಲಿಸುತ್ತಿದೆ. ಪರಸ್ಪರ ವೈರಭಾವದಲ್ಲಿ ಇರಬೇಕಾದಂತಹ ಪ್ರಾಣಿಗಳು ಸಹೋದರ್ಯ ಭಾವ, ಸ್ನೇಹ ಭಾವ. ಇಲ್ಲಿರುವ ಸಿಂಹಾಗ್ನಿಗಳು ಗರ್ಜಿಸುವುದಿಲ್ಲ, ಆನೆಗೀಳುವುದಿಲ್ಲ. ಮುಳ್ಳಿನ ಮರದಲ್ಲಿ ಸುವಾಸನೆಯನ್ನು ಬೀರುವಂತಹ ಸುಮಗಳು. ಯಾಕೀ ಪರಿವರ್ತನೆ? ಇದುವೇ ದೇವಿ ಮಹಾತ್ಮೆ. ಅರಿಯದವನಲ್ಲ ನಾನು. ಸುಗ್ರೀವ ನೋಡಿದ ದೇವಿಯನ್ನು ಕಾಣಬೇಕು ಅನ್ನುವಂತಹ ಹಂಬಲ ಕೇಳುತ್ತಿದೆ. ವೀಣಾವಾದನ ಆಲಿಸುತ್ತಾ ಮುಂದುವರಿಕೆ.
ರಕ್ತಬೀಜನಾದ ನನ್ನನ್ನು ಶುಂಭ ಕಳುಹಿಸಿಕೊಡದೇ ಇರ್ತಿದ್ರೆ ಇಂತಹ ದಿವ್ಯ ಸಂದರ್ಶನ ಭವ್ಯಲೋಕದಲ್ಲಿ ಮೃಣ್ಮಯರಾದಂತಹ ರಕ್ತಬೀಜನಿಗೆ ಸಿಗುವುದಕ್ಕೆ ಇಲ್ಲಿಂದ ಸಾಧ್ಯ. ನಿಗಮಾಗಮಗಳಿಗೆ ಅತೀತರು ವೇದಾದಿ ವಂದ್ಯರು ಎಲ್ಲರೂ ನೇತಿ 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 ಎಂಬ ಹಾಗೆ ಹೇಳುತ್ತಿದ್ದಂತಹ ಶಿವಳು ರಕ್ತಬೀಜದ ಕಣ್ಣಿಗೆ ಕಾಣುತ್ತಿದ್ದಾರೆ. ಮೂರು ಮನೆಯ ಆಯುಧ ಕೈಯಲ್ಲಿ ಅದರಲ್ಲಿ ಕುಳಿತು ಚೀಕುತ್ತಾ ಗಾಢ ಗರ್ವದಲ್ಲಿ ಇನ್ನು ಯಾರಿದ್ದಾರೆ ಎಂಬ ಹಾಗೆ ನಿರೀಕ್ಷಿಸುವ ಹಾಗುಂಟು ಇವಳ ದೃಷ್ಟಿ. ನೋಡಿದನು ಕಲಿ ರಕ್ತ ಬೀಜ. ಇನ್ನೂ ಕಲಿಯಿದ್ರೆ ನಾವು ಯಾವಾಗ ಸಾಯುವಾಗ ಕಲಿಯುವುದು. ಶೋಣಿತದ ರಥ ಬೀದಿಯಲ್ಲಿ ಬರುವಾಗ ಶೋಣಿತದ ದಾರೆಯನ್ನು ಕಂಡಾಗಲೇ ಕಲಿಕೆ. ಇಲ್ಲಿ ಬಂದಾಗ ಚಂಡಮುಂಡರೊಂದು ಧೂಮ್ರಾಕ್ಷರ ಹಿಡಿಮತ್ಮೂರು ಕಂಡಾಗ ಇವಳು ಯಾರು ಅನ್ನುವುದನ್ನು ಕಲಿತೆ. ತಾಯಿ ಅಂತ ನಾವು ಭಾವಿಸಿದ್ದೆವು. ತಾಯಿಯಾದವಳು ಮಮತಾಮಯಿಯಾಗಿರಬೇಕು. ತಾಯಿಯ ಕೈಯಲ್ಲಿ ಆಯುಧ ಯಾಕೆ ಬೇಡುವೆ? ಬೇಕು. ಮಕ್ಕಳು ತಪ್ಪಿದಾಗ ತಾಯಿಯಾದರೂ ಕೂಡ ಕೈಯಲ್ಲಿ ಬಡಿಗೆಯನ್ನು ಹಿಡಿದೇ ಹಿಡಿತಾರೆ. ನಾವು ಇವಳ ಮಕ್ಕಳು ತಪ್ಪು ದಾರಿಯನ್ನು ನಡೆಯುತ್ತಿದ್ದೇವೆ. ನಮ್ಮನ್ನು ತಿದ್ದುವುದಕ್ಕಾಗಿ ಆಯುಧವನ್ನು ಕೈಯಲ್ಲಿ ಹಿಡಿದಿದ್ದಾಳೆ. ಅವಳ ಉಯ್ಯಾಲೆ ಒಮ್ಮೆ ಆಕಾಶಕ್ಕೆ, ಒಮ್ಮೆ ಭೂಮಿಗೆ, ಮತ್ತೊಮ್ಮೆ ಪಾತಾಳಕ್ಕೆ ಇಳಿಯುತ್ತಿದೆ. ತಿಳುವವು ನನ್ನದೇ, ತ್ರಿಗುಣಗಳು ನನ್ನದೇ, ತ್ರಿಮೂರ್ತಿಗಳು ನಮ್ಮವರೇ ಎಂಬ ಹಾಗೆ ಹೇಳುತ್ತಿದ್ದಾಳೆ. ಅವಳ ಬಳಿಗೆ ಹೋದೆ. ಪಾದ ಕಾಣುತ್ತಾಳೆ. ಮುಖವನ್ನು ನೋಡುವಾಗ ತಂಗದಿರಣ ತಂಪು, ಮತ್ತೊಮ್ಮೆ ಗಂಗಾದಿರಣ ಪೆಪ್ಪು. ಎಲ್ಲವೂ ಇವಳಲ್ಲಿದ್ದ ನಿಗ್ರಹ ತನಗುಂಟು ಎಂಬುದಾಗಿ ತೋರಿಸಿಕೊಡ್ತಾ ಇದ್ದಾಳೆ. ನಾವು ಸ್ವಲ್ಪ ಮರ ಎಲ್ಲ ಪಟ್ಟು ತೇಜವನ್ನೆಲ್ಲ ಸೃಷ್ಟಿ ಮಾಡಿಕೊಂಡವರೇ. ಆದರೆ ಇವಳ ಮುಂದೆ ನಮ್ಮ ತೇಜ ಕಾಣುವುದೇ ಇಲ್ಲ. ನಮ್ಮ ಮದುಬಿಡಿ ಪ್ರಪಂಚವನ್ನೇ ಬೆಳಗುವ ಸೂರ್ಯನು ಇವಳ ಮುಂದೆ ಬೆಳಗಲಾರ, ಚಂದ್ರನು ಬೆಳಗಲಾರ, ನಕ್ಷತ್ರಗಳು ಮಿನುಗಳಾರವು. ಅದೆಲ್ಲವೂ ಇವಳ ಅಭಿವ್ಯಕ್ತಿ. ಹಾಗಿದ್ರೆ ಏನು? ಇವಳ ಮುಂದೆ ನಮ್ಮ ತೇಜ ಅದು ಲಘು ತೇಜ, ನಮ್ಮ ಮುಂದೆ ಇವಳು ಗುರು ತೇಜ. ಚಿನ್ನದ ಉಯ್ಯಾಲೆಯನ್ನು ಕೊಟ್ಟ ಬಿಹಾರ ಇವಳಿಗೆ ನಾವು ಕೊಡಬೇಕು ಅಂತ ಇಲ್ಲ. ಭಾಗವತೋತ್ತಮರು ಹೇಳ್ತಾರೆ, ಯಾದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ, ಶಕ್ತಿ ರೂಪೇಣ ಸಂಸ್ಥಿತ, ವಿದ್ಯಾರೂಪೇಣ ಸಂಸ್ಥಿತ, ಕ್ಷುಧಾರೂಪೇಣ ಸಂಸ್ಥಿತ, ನಿದ್ರಾರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಶಾರದೆಯಾಗಿ ವಿದ್ಯೆಯನ್ನು, ಪಾರ್ವತಿಯಾಗಿ ಶಕ್ತಿಯನ್ನು, ಲಕ್ಷ್ಮಿಯಾಗಿ ಸಂಪತ್ತನ್ನು ಕೊಡುವಂತ ಇವಳಿಗೆ ನಾವು ಕೊಡಬೇಕು ಅಂತ ಇಲ್ಲ. ಇಂಥವಳನ್ನು ಅರಿಯದೆ ಶುಂಭ ಮನಸ್ಸು ಮಾಡಿ ಕೆಟ್ಟನಲ್ಲ. ಇವಳು ದೇವಿ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಆದರೆ ಶುಂಭ ನಮಗೆ ದೇವ ಮಾಡಲಿನ್ನೇನ ಕಟ. ಶುಂಭನ ಕೂಡೆ ಭಾಷೆಯ ಬರೆದು ಬಂದಿದೆ ಕೇಳಿ ಇವಳಿನ ಬದ್ಧ. ಆದರೂ ನಮ್ಮವರನ್ನು ಉಳಿಸಬೇಕು ಅಂತಾದರೆ ಇವಳ ಮುಂದೆ ಶಕ್ತಿಯಲ್ಲ, ಭಕ್ತಿಯೇ ಪ್ರಧಾನವಾಗಿ ತುದಿ ಮಾಡಿ
ಕದಂಬವನಕ್ಕೆ ಬಂದು ನಿನ್ನ ಚೆಲುವನ್ನು ಕಂಡು ಮೋಹಗೊಂಡರಂತೆ. ಇಲ್ಲಿಯವರೆಗೆ ಹುಡುಗಿಯರನ್ನು ಕಂಡರೂ ಮೋಹಗೊಳ್ಳೋಕೆ ಆಧರಿಸಿದಂತಹ ಚಂಡಮುಂಡರು ನಿನ್ನ ರೂಪಕ್ಕೆ ಮರುಳಾದರುಂತಾದ್ರೆ ನೀನೇ ಮರುಗೊಳಿಸಿದಿರಬೇಕು. ಶುಂಭನಲ್ಲಿ ಹೇಳಿದರು, ಆ ಸಮಯದಲ್ಲಿ ಇಲ್ಲಿಯವರೆಗೆ ಮದುವೆಯೇ ಆಗದೇ ಇದ್ದಂತಹ ಇಳಿ ವಯಸ್ಸಿನ ಶುಂಭನಿಗೆ ಮದುವೆ ಆಗಬೇಕು ಅಂತ ಮನಸ್ಸಾಯಿತು. ಸುಗ್ರೀವ ಬಂದ, ಸಂಧಾನ ಮುರಿದೆ. ಅಮ್ಮ, ಶುಂಭ ದಾನವ ನಿನ್ನನ್ನು ದಾನವಾಗಿ ಪಡೆಯಬೇಕು ಅಂತ ಬಯಸಿದ. ಶುಂಭ ದಾನವ ಬಯಸಿದ, ಆದರೆ ನೀನು ಒಡಂಬಡನೆ ಚೂರಿಯೇ ನನಗೆ ಸಿದ್ಧ ಎಂಬ ಹಾಗೆ ದುರವನ್ನು ಬಯಸಿದೆ. ಮತ್ತೆ ಬಂದವ ದುರ್ರಾಕ್ಷ, ಆಮೇಲೆ ಚಂಡಮುಂಡರು ಎಲ್ಲರನ್ನೂ ವಧಿಸಿದೆ. ಕೊನೆಗೆ ಬಂದವ ನಾನು. ಅಮ್ಮ, ನಿನ್ನನ್ನು ಕಂಡಾಗ ಆಶ್ಚರ್ಯ. ನೀನು ದೇವಿ ಎಂಬ ಹಾಗೆ ಶುಂಭನಿಗೆ ನೀತಿ ಹೇಳಿದ್ದು ಬಂದವನು ನಾನು. ದೇವಿ ಇರಬೇಕಾದ್ದು ಹೇಗೆ? ಅವಳಿಗೆ ಆಕಾರ ಇಲ್ಲ, ನಿರಾಕಾರವಳು ನಿಗೂಢವಾಗಿದ್ದಾಳೆ. ಹಾಗಿದ್ರೆ ನಿನಗೆ ಆಕಾರ ಎಲ್ಲಿಂದ ಬಂತು? ಹಾಗಿದ್ರೆ ಆಕಾರವೇ ಉಂಟು ಹೋಗುವುದಾದ್ರೆ ನೀನು ದೇವಿ ಅಲ್ವೋ? ಸಾಮಾನ್ಯ ಹೆಣ್ಣ? ಸಾಮಾನ್ಯ ಹೆಣ್ಣಾದರೆ ಆ ರೀತಿಯಲ್ಲಿ ಆಲೋಚನೆ ಮಾಡುವಾಗ ಶುಂಭ ಯಾವುದರಲ್ಲಿಯೂ ಕಡಿಮೆ ಇಲ್ಲ. 14 ಲೋಕದ ವಿಭು. ಅಮ್ಮ, ದೇವತೆಗಳ ಜೊತೆಯಲ್ಲಿ ಹವಿರ್ಭೋಜನ, ಸ್ವರ್ಗಲೋಕದ ಐರಾವತ, ಉಚ್ಚೈಷವಸು, ರಾಜಹಂಸ ಎಲ್ಲವೂ ಶುಂಭನಲ್ಲಿದೆ. ನಿನಗೆ ಯಾವುದರಲ್ಲಿ ಹೋಗಬೇಕು ಹೇಳು? ರಾಜಹಂಸ ಬೇಕಾ, ಐರಾವತ ಬೇಕಾ? ಅದರಲ್ಲಿ ಹೋಗುವ. ಉಚ್ಚೈಷವಸು ಅದು ಬೇಡುವ. ಬ್ರಹ್ಮದೇವನೇ ಕೊಟ್ಟಿದ್ದಾರೆ ಚಿನ್ನದ ಬಣ್ಣದ ಹಂಸ ಉಳ್ಳಂತಹ ರಥ. ಬಿಡು. ಅಗ್ನಿದೇವ ಶುಚಿಗೆ ಬೇಕಾಗಿ 2 ಬಟ್ಟೆಯನ್ನೇ ಕೊಟ್ಟಿದ್ದಾರೆ. ಆಮೇಲೆ ವರುಣದೇವ ಬಾಳದೆ ಇರುವಂತಹ ಪರಿಮಳಯುಕ್ತವಾದಂತಹ ತಾವರೆಯನ್ನು ಕೊಟ್ಟಿದ್ದಾನೆ. ಸುವರ್ಣ ನಾಣ್ಯವನ್ನೇ ಈಯುವಂತಹ ಛತ್ರವನ್ನು ಕೊಟ್ಟಿದ್ದಾನೆ. ಪ್ರಜಾಪತಿ ಸಂಗಮವನ್ನು ಕೊಟ್ಟಿದ್ದಾನೆ. ಮೃತ್ಯುದೇವತೆ ಆಯುಧವನ್ನು ಕೊಟ್ಟಿದ್ದಾರೆ. ಅಂತಹ ಶುಂಭನನ್ನು ಭರಿಸುವುದಕ್ಕೆ ಇಳಿದು ನಲಿದು ಒಲಿದು ಸ್ವೀಕಾರ ಮಾಡಬೇಕೆ? ಆದಷ್ಟು ಬೇಗ ಸ್ವೀಕಾರ ಮಾಡಿದ್ರೆ ನಾವು ಒಂದು ಬೇಗ ಹೋಗ್ತೇವೆ. ಹೇಗೆ ಹೆಸರು ಕೊಡುವುದು ಭಕ್ತಿಗೆ? ಇದು ರಕ್ತಬೀಜನ ಭಕ್ತಿ. ಆಗುವುದಿಲ್ಲ ರಕ್ತಬೀಜ. ಕಾಲಮಿತಿಯಲ್ಲಿ ರಕ್ತಬೀಜನ ಭಕ್ತಿ. ಭಕ್ತಿ ಇದಾಗುವುದಿಲ್ಲ. ಸ್ವೀಕಾರ ಮಾಡು. ಅವಳು ನಾನು ಯಾಕೆ? ಲತೆಗೆ ಮಾಮರವೇ ಆಸರೆ ಹೊರತು ಹೊಂಗಾಲೆ ಮರಲ್ಲ. ಅಮ್ಮ, ಶುಂಭನನ್ನು ಹೊಂಗಾರ ಅಂತ ಹೇಳ್ಬೇಡ, ಅವ ಗಂಧದ ಮರ. ನೀರಿಗೆ ಬಿದ್ದರೆ ಪ್ರಯೋಜನ ಇಲ್ಲ. ನೀರಿಂದ ತೆಗೆದು ತೇದಾಗ ಪರಿಮಳ ಬರುವುದಿಲ್ಲ. ನೋಡು, ತೇದು ಎಲ್ಲ ಖಾಲಿಯಾಗಿದೆ. ಇಷ್ಟವರೆಗೆ ಸ್ವಲ್ಪ ಪ್ರಸಾದ ಕೊಟ್ಟು ಇಲ್ಲ ನಿಮಗೆ. ನೀನು ಬಂದ್ರೆ ಬರ್ತದೆ. ಅವನೇ ಬರಲಿ ತಾಡಿ ಕಳಿಸಿದ್ದೇನೆ. ಮದುಮಗ ಮೊದಲು ಬರುವ ಕ್ರಮ ಇಲ್ಲ. ಹಿರಿಯರು ಬಂದು ನಿಶ್ಚಯ ಮಾಡಬೇಕು. ಆಗುವುದಿಲ್ಲ, ಮುರಿದಿದ್ದೇನೆ. ಆಗಬೇಕು ಅಂತ ನನ್ನ ಭಯಕ್ಕೆ ಅವ ಬರಲಿ ಅಂತ ಹೇಳಿ ಕಳಿಸಿದ್ದೇನೆ. ಅವನೇ ಬರುವುದಿಲ್ಲ, ನಾನಾಗಿ ಬಂದಿದ್ದೇನೆ. ಅವ ಬರಲಿಲ್ಲ ಅಂತ ಅದರ ಅರ್ಥ ಏನು? ಏನು? ಅರ್ಥ ಶಬ್ದ. ನೀನು ನನ್ನ ಹೇಳಿ.
ಸಪ್ತಮಾತೃಕೆಯಲ್ಲಿ ಹೋರಾಟ ಮಾಡುವಾಗ ನನ್ನ ಹಣೆಗೆ ಹೊಟ್ಟದ್ದು ಯಾರು? ಇಂದ್ರಾಣಿ. ನಿನ್ನ ಆಣಿ ನೆತ್ತಿಗೆ ಬಡಿಸಿದ ಕುದುರೆ ರಕ್ತ ಬೀಜದ ಒಂದು ರಕ್ತಕ್ಕೆ ಏನಾಗಿದೆ ಮಾಡು.